ಆತ್ಮೀಯ ಸೌಹೃದಯ ಸಾಹಿತ್ಯ ಅಭಿಮಾನಿ ಬಂಧುಗಳೇ, ಈಗಾಗಲೇ ನಾನು ಗುರುವಿನ ಮಹತ್ವ ಎಂಬುವಂತಹ ವಿಷಯವನ್ನು ಕುರಿತು ನನ್ನದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವೆ. ಇವತ್ತು ನಾನು ತಿಳಿಯಬಯಸುವ ವಿಷಯ ಕೂಡಿ ಬಾಳಲು ಬಿಡದು ಜಾತಿ ಜಂಜಡ. ಕೂಡಿ ಬಾಳಲು ಬಿಡದು ಜಾತಿ ಜಂಜಡ. ಎಲ್ಲ ಜೀವಿಗಳು ಪರಮಾತ್ಮನ ಸ್ವರೂಪ. ಅದಕ್ಕೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಏಷ ಸರ್ವಾಣಿ ಭೂತಾನಿ ಪಂಚಭಿರ್ವ್ಯಾಪ್ಯ ಮೂರ್ತಿಭಿಃ ಜನ್ಮವೃದ್ಧಿಕ್ಷಯೋರ್ನಿತ್ಯಂ ಸಂಸಾರಯತಿ ಚಕ್ರವತ್ ಎಂದಿರುವರು. ಈ ಮಾನವ ಜೀವಿಯಾದಿಯಾಗಿ ಜಗತ್ತಿನ ಎಲ್ಲ ಜೀವಿಗಳು ಕೂಡ ಪಂಚಭೂತಗಳಾದಂತಹ ಭೂಮಿ, ಗಾಳಿ, ನೀರು, ಬೆಂಕಿ, ಆಕಾಶಗಳ ನಿರ್ಮಾಣದಿಂದ ರಚಿತವಾಗಿರ್ತಕ್ಕಂಥದ್ದು. ಇವುಗಳು ಇಲ್ಲದೆ ಹೋಗಿದ್ರೆ ಜೀವಿಗಳು ಬದುಕಲು ಸಾಧ್ಯವಿಲ್ಲ ಎಂಬುವ ಸತ್ಯವನ್ನು ನಾವು ಅರಿಯಬೇಕಿದೆ. ಆದಾಗ್ಯೂ ಸಹಿತ ಈ ಮಾನವ ಜೀವಿ ತನ್ನ ಅಹಂನಿಂದ ಮಾನವೀಯ ಮೌಲ್ಯಗಳನ್ನು ತೊರೆದು ಸ್ವಾರ್ಥ ಸಾಧನೆಗಾಗಿ ದುರಾಸೆ, ಮನೋವ್ಯಾಕುಲತೆಯಿಂದ ಜಾತಿ ಎಂಬುವಂತಹ ಕುದುರೆಯನ್ನು ಏರಿ ಸವಾರಿ ಮಾಡಹತ್ತಿದ್ದಾನೆ. ಇದರಿಂದಾಗಿ ಸಾಮಾಜಿಕ ಸ್ವಾಸ್ಥ್ಯ ಹದಗೆಟ್ಟು ದ್ವೇಷ, ಅಸೂಯೆ, ವೈಷಮ್ಯ, ವೈರತ್ವ ಇಂದು ತಾಂಡವವಾಡುತ್ತಿವೆ. ಪರಿಣಾಮ ಹಿಂಸೆ, ದುಃಖ, ನೋವು, ಅಸಮಾಧಾನದಿಂದ ಬದುಕಿನ ಮೌಲ್ಯಗಳು ಕಳೆದುಕೊಂಡು ಭಯ, ಅಶಾಂತಿಯ ಜೀವನವನ್ನು ನಡೆಸುವಂತಾಗಿದೆ. ಅಂದಹಾಗೆ ಈ ಜಾತಿ ಇದು ದೈವ ನಿರ್ಮಿತವಲ್ಲ, ಮಾನವ ನಿರ್ಮಿತವಾಗಿರ್ತಕ್ಕಂಥದ್ದು. ನಾವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಒಂದು ಅನಿಷ್ಟ ಪದ್ಧತಿ. ಸೃಷ್ಟಿಕರ್ತ ಪರಮಾತ್ಮನಾಗಲಿ ಪಂಚಭೂತಗಳಲ್ಲಿ ಜಾತಿಯ ಅಸಮಾನತೆಯನ್ನು ತೋರಿಲ್ಲ, ತೋರುವುದೂ ಇಲ್ಲ. ಸ್ವಲ್ಪ ಹಾಗೆ ಯೋಚನೆ ಮಾಡೋಣ. ಹರಿಯುವ ನೀರಿಗೆ ಜಾತಿಯಲ್ಲಿದೆ, ಬೆಳಗುವ ಜ್ಯೋತಿಗೆ ಜಾತಿ ಯಾವುದು? ಸೂರ್ಯ, ಚಂದ್ರ, ನಕ್ಷತ್ರ ಇವು ಜಾತಿಯನ್ನು ಪರಿಗಣಿಸಿ ತಮ್ಮ ಬೆಳಕನ್ನು ನೀಡುತ್ತವೆಯೇ? ಇಲ್ಲವಲ್ಲ. ಆದರೆ ಮನುಷ್ಯ ಮಾತ್ರ ಈ ಜಾತಿಯ ಭಾವನೆಯನ್ನು ತುಂಬಿಕೊಂಡು ಅದನ್ನು ಸಮಾಜದಲ್ಲಿ ಹೆಚ್ಚು ಹೆಚ್ಚು ಬೆಳೆಸಹತ್ತಿದ್ದಾನೆ. ಉಣ್ಣುವ ಅನ್ನದಲ್ಲಿ
ಜಾತಿಯನ್ನು ಎಣಿಸುವಂಥದ್ದು. ರೊಟ್ಟಿ ಮಾಡಿರ್ತಾರೆ, ಅನ್ನ ಮಾಡಿರ್ತಾರೆ. ಅದೇ ಇಲ್ಲಿ ಮೇಲು ಮತ್ತು ಕೀಳು. ಹೀಗಾಗಿ ಅವರು ಮಾಡಿದ್ದಾರೆ, ಅದನ್ನು ನಾವು ಉಣಬಾರದು. ಹಾಗಾದರೆ ಹಿಟ್ಟು ಅಥವಾ ಜೋಳ ಇದನ್ನು ಬೆಳೆದವರು ಯಾರು? ಅಕ್ಕಿ ಭತ್ತವನ್ನು ಬೆಳೆದವರು ಯಾರು? ಸ್ವಲ್ಪ ನಾವು ಯೋಚನೆ ಮಾಡಿದಾಗ ಆಗ ನಮಗೆ ಅನಿಸುತ್ತದೆ, ಅಲ್ಲಿ ಜಾತಿಯನ್ನು ತೋರಿಸದೇ ಇರ್ತಕ್ಕಂಥ ಜನ ಮಾಡಿರುವಂಥ ಆಹಾರದಲ್ಲಿ, ಉಣ್ಣುವಂಥ ಆಹಾರದಲ್ಲಿ ಇವತ್ತು ಜಾತೀಯತೆಯನ್ನು ನಾವು ಎತ್ತಿ ತೋರಿಸುವಂಥದ್ದು ನಿಜಕ್ಕೂ ಕೂಡ ಖೇದದ ಸಂಗತಿ. ಅದಕ್ಕೆ ಹಿಂದೆ ಶರಣರು ಹೇಳ್ತಿದ್ದಂತೆ, ಮಂದಿರಗಳನ್ನು, ಮಸೀದಿಗಳನ್ನು, ಚರ್ಚ್ಗಳನ್ನು, ಏನು ಈ ಧರ್ಮ ಕ್ಷೇತ್ರಗಳಿವೆ, ಗುಡಿಗುಂಡಾರಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕಲ್ಲು ಒಂದೇ. ಆದರೆ ಅದು ನಿರ್ಮಾಣವಾದ ಮೇಲೆ ಮನುಷ್ಯ ಅಲ್ಲಿ ಜಾತೀಯತೆಯನ್ನು ವ್ಯಕ್ತಪಡಿಸಿ, ಇದು ಮಂದಿರ, ಅದು ಮಸೀದಿ, ಅದು ಚರ್ಚ್, ಇದು ನಮ್ಮದು, ಇದು ನಮ್ಮದು, ಇದು ನಮ್ಮದು ಎಂಬತಕ್ಕಂತಹ ಭಾವನೆಗಳನ್ನು ಇಲ್ಲಿ ಸಮಾಜದಲ್ಲಿ ಬಿತ್ತು ಹತ್ತಿದ್ದಾನೆ. ಅದಕ್ಕೆ ಹೇಳ್ತಾರೆ, ಮಂದಿರ್ ಮಸೀದ್ ನಾಮ್ ಅಲಗ್ ಹಾಯ್, ದೋನೋ ಕೆ ಪತ್ಥರ್ ಏಕ್ ಹಾಯ್. ಮಂದಿರ್ ಮಸೀದ್ ನಾಮ್ ಅಲಗ್ ಹಾಯ್, ದೋನೋ ಕೆ ಪತ್ಥರ್ ಏಕ್ ಹಾಯ್. ಹಾಗಾಗಿ ಈ ಜಗದ ಜನರ ಸಂಕುಚಿತ ಮನೋಭಾವನೆಯನ್ನು ಕಂಡು ದಾಸರು ನೊಂದು ಒಂದು ಮಾತು ಹೇಳ್ತಾರೆ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ಏನಾದರೂ ಬಲ್ಲಿರಾ ಎಂದು ಪ್ರಶ್ನಿಸಿರುವರು. ಹಾಗೆಯೇ ಸರ್ವಜ್ಞ ಒಂದು ಕಡೆಗೆ ಹೇಳ್ತಾನೆ, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ, ದೇವನುಳಿದಾತನೇ ಜಾತ ಸರ್ವಜ್ಞ ಎಂದು ಹೇಳಿದರು. ಇಲ್ಲಿ ಒಂದು ನಿದರ್ಶನವನ್ನು ಹೇಳಿದರೆ ನಿಮಗೆ ಅರ್ಥ ಆಗ್ಬೋದು. ಒಂದು ಸಾರಿ ಒಬ್ಬ ರೈತ ತತ್ರಾಣಿಯಲ್ಲಿ ನೀರನ್ನು ತಗೊಂಡು ಹೊಲಕ್ಕೆ ಹೋಗಿದ್ದ. ಅದನ್ನು ಅಲ್ಲೇ ಇರ್ತಕ್ಕಂತಹ ಒಂದು ಗಿಡದಲ್ಲಿ ನೇತು ಹಾಕಿ ಕೆಲಸ ಮಾಡ್ತಾ ಇದ್ದ. ಭಾರೀ ಬಿಸಿಲು. ಪಕ್ಕದ ಹೊಲದ ರೈತ, ಅಂದರೆ ಅವನು ಶೂದ್ರ, ಬಾಯಾರಿಕೆಯಿಂದ ಬಳಲಿದ್ದ. ಹೀಗೆ ಬರಬೇಕಾದ್ರೆ ಈ ತತ್ರಾಣಿಯನ್ನು ನೋಡ್ತಾನೆ, ಬಹಳ ಆನಂದ ಆಗ್ತದೆ. ಖುಷಿಯಿಂದ ಆ ನೀರನ್ನು ಕುಡಿದು ಅಲ್ಲೇ ಮತ್ತೆ ಸಿಗ ಹಾಕುವಂತಹ ಸಂದರ್ಭದಲ್ಲಿ ಮಾಲೀಕ, ಅಂದರೆ ಆ ಒಂದು ತತ್ರಾಣಿಯ ಮಾಲೀಕ ಅದನ್ನು ನೋಡ್ತಾನೆ. ಅವನಿಗೆ ಕೋಪ ಬರ್ತದೆ. ಸಿಟ್ಟಿನಿಂದ ಕೂಗಿ ಅಲ್ಲಿ ಬಂದು ಹೇಳ್ತಾನೆ, ನೀ ಇದನ್ನು ಯಾಕೆ ಮುಟ್ಟಿದಿ? ನೀ ಮುಟ್ಟಬಾರ್ದಾಗಿತ್ತು, ಕೇಳಿದರೆ ನಾನೇ ನೀರು ಹಾಕ್ತಿದ್ನಲ್ಲ. ಆಗ ಆ ಶೂದ್ರ ಹೇಳ್ತಾನೆ, ಏನು ಮಾಡೋದಪ್ಪ, ಯಾರೂ ಕಾಣಲಿಲ್ಲ, ಬಾಯಾರಿಕೆ ಭಾಳ ಆಗಿತ್ತು, ನೀರು ಕುಡಿದ್ಬಿಟ್ಟೆ, ಈಗೇನು ಮಾಡೋದು? ಏನು ಮಾಡೋದು ಅಂತೀಯಲ್ಲ, ಈಗ ಅದನ್ನು ಶುದ್ಧ ಮಾಡಬೇಕು. ನಾನು ಹೇಗೆ ಮಾಡಬೇಕು? ಅದನ್ನೀಗ ಬೆಂಕಿಯಲ್ಲಿ ಹಾಕಿ ಸುಟ್ಟು ಅದನ್ನು ಶುದ್ಧ ಮಾಡಬೇಕು. ಸರಿ ಬಿಡು, ಹಾಗಾದರೆ ಇಲ್ಲೇ ಕಟ್ಟಿಗಿದ್ದಾವೆ, ನನ್ನ ಹತ್ರ ಪೊಟ್ಣ ಇದೆ, ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡೋಣ, ಶುದ್ಧ ಆಗ್ತದಲ್ಲ. ಅದೇ ಸಮಯಕ್ಕೆ ಒಬ್ಬ ಜ್ಞಾನಿ ಆ ದಾರಿಯಲ್ಲಿ ಬರ್ತಾ ಇದ್ದ. ಇದನ್ನು ನೋಡಿದ. ನೋಡಿ ಹತ್ತಿರ ಬಂದು ಕೇಳ್ತಾನೆ, ಏನಪ್ಪ, ಏನು ಸಮಾಚಾರ? ಆಗ ಈ ಒಂದು ಶೂದ್ರ ಎಂಬತಕ್ಕಂಥ ವ್ಯಕ್ತಿ ಅಂತ ನಾವೇನು ಹೇಳ್ತೀವಲ್ಲ, ಆತ ನಡೆದಿರ್ತಕ್ಕಂಥ ನೈಜ ಸಂಗತಿಯನ್ನು ಹೇಳಿದಾಗ ಯೋಚನೆ ಮಾಡ್ತಾ ನಾನೇ, ಸರಿ ಹಾಗಾದರೆ ನೋಡಪ್ಪ, ಹೆಂಗೋ ಅದನ್ನು ಮುಟ್ಟಿಬಿಟ್ಟಿದೆಯಾ, ಈಗ ಆ ಮಾಲೀಕನು ಸ್ವಲ್ಪ ಮುಟ್ಟಿಬಿಡು ಅಂದ. ಇವನು ಭಯಪಟ್ಟ,
ಮತ್ತೇನು ಅಂತ. ಆದರೆ ಇಲ್ಲಿಲ್ಲ, ನೀನು ಮುಟ್ಟಂದ, ಮುಟ್ಟಿಬಿಟ್ಟ. ಸರಿ, ಈಗ ಮುಟ್ಟಿದ್ದೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಅಶುದ್ಧ ಆಗ್ತದೆ. ಅದನ್ನು ಶುದ್ಧ ಮಾಡಬೇಕಾದ್ರೆ ಏನು ಮಾಡಬೇಕು? ಬೆಂಕಿಯಲ್ಲಿ ಹಾಕಬೇಕು. ಸರಿ, ಹಾಗಾದರೆ ತತ್ರಾಣಿ ಜೊತೆಗೆ ಇದನ್ನು ಬೆಂಕಿಯಲ್ಲಿ ಹಾಕಿ ನಾವೇನು ಮಾಡೋಣ? ಶುದ್ಧ ಮಾಡಿಬಿಡೋಣ ಅಂತ. ಆಗ ಗಾಬರಿಯಾದಂತಹ ಆ ಮಾಲೀಕ, ಆ ತತ್ರಾಣಿಯ ಒಡೆಯ ಹೇಳಿದ್ನಲ್ಲ, ಆತ ಅದಾವುದು ಬೇಡ ಅಂತ ಹೇಳಿದ. ಅಂದರೆ ಇದರಿಂದ ನಮಗೆ ಅರ್ಥ ಆಗ್ತದೆ, ಜಾತೀಯತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅಂದರೆ ಅದನ್ನು ಸುಟ್ಟರೆ ಶುದ್ಧ ಆಗ್ತದೆ ಅನ್ನೋದಾದರೆ, ಹಾಗಾದರೆ ನಾನು ಮೈಲಿಗೆ ಆಗಿದ್ದೇನೆ, ನಾನು ಸುಟ್ಟರೆ ಶುದ್ಧ ಆಗುತ್ತೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕಲ್ಲ, ಬರಲಿಕ್ಕೆ ಸಾಧ್ಯತೆ ಇಲ್ಲ. ಇಂತಹ ಒಂದು ಸಂಕುಚಿತ ವಿಚಾರವನ್ನು ಇವತ್ತು ಸಮಾಜದಲ್ಲಿ ನಾವು ಬಿತ್ತುತ್ತಾ ಇದ್ದೇವೆ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ ಅಂತ. ಹಾಗೆಯೇ ಇಲ್ಲಿ ಈ ಒಂದು ಜಾತಿಯ ವಿಷಯವನ್ನು ಕುರಿತು ನಮ್ಮ ಪುರ ಮತ್ತು ಹೊನ್ನಾಳಿಯ ಲಿಂಗೈಕ್ಯ ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರು ಕೂಡ ಒಂದು ವಚನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಜಾತಿ ಜಾತಿ ಎಂದು ದ್ವೇಷ ಮಾಡಬೇಡ, ನೀತಿವಂತ ನೀನಾಗಿ ಬದುಕುವುದ ನೋಡ. ಜಾತಿ ಜಾತಿ ಎಂದು ದ್ವೇಷ ಮಾಡಬೇಡ, ನೀತಿವಂತ ನೀನಾಗಿ ಬದುಕುವುದು ನೋಡ. ಎಷ್ಟು ಸುಂದರವಾಗಿರ್ತಕ್ಕಂತಹ, ಸರಳವಾಗಿರ್ತಕ್ಕಂತಹ ಒಂದು ಅರ್ಥದಲ್ಲಿ ಜಾತೀಯತೆಯನ್ನು ನಿರ್ಮೂಲನೆ ಮಾಡಿರಿ ಅಂತಕ್ಕಂಥ ವಿಷಯವನ್ನು ಹೇಳಿದೆ. ಹಾಗೆ ಹರಿಹರನ ರಗಳೆಯಲ್ಲಿ ಬಸವಣ್ಣನವರನ್ನು ಕುರಿತು ಒಂದು ಮಾತು ಬರ್ತದೆ. ಇನ್ನೂ ಬಸವಣ್ಣ ಹುಟ್ಟಿದ್ದಿಲ್ಲ, ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆಯನ್ನು ಆಧರಿಸಿ ಬರ್ತಾ ಇದ್ದಾರೆ. ಹುಟ್ಟಿನೊಂದಿಗೆ ಹೊಲೆಯ ಬಿಡುಗಡೆ ಮಾಡಿದವ ಬಸವ ನೀನು, ಹುಟ್ಟಿನೊಂದಿಗೆ ಹೊಲೆಯ ಬಿಡುಗಡೆ ಮಾಡಿದವ ಬಸವ ನೀನು. ನೋಡಿ, 12ನೇ ಶತಮಾನದಲ್ಲಿ ಕ್ರಾಂತಿ ಮಾಡಿದ ಅಂತ ನಾವು ಅಂತೀವಿ. ಇವತ್ತು ಇಲ್ಲ, ಬಸವಣ್ಣ ಹುಟ್ಟೋದಕ್ಕಿಂತ ಪೂರ್ವದಲ್ಲಿ, ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿಯೇ ಆತ ಇಂಥ ಒಂದು ಸಂದಿಗ್ಧತೆಯನ್ನು, ಜಾತಿಯ ಮನೋಭಾವನೆಯಿಂದ ಇನ್ನೇನು ಆತ ಗಲ್ಲು ಶಿಕ್ಷೆಯನ್ನು ಅನುಭವಿಸುವಂಥ ಸಂದರ್ಭ, ಒಬ್ಬ ಹೊಲೆಯನನ್ನು ಇವತ್ತು ಗಲ್ಲು ಶಿಕ್ಷೆಯನ್ನು ಅನುಭವಿಸುವಂಥ ಸಂದರ್ಭವನ್ನು ಕುರಿತು ಮಗ ಹುಟ್ಟಿದೆ ಅಂತಕ್ಕಂಥ ಸಂತೋಷಕ್ಕೆ ಆತನ ಬಿಡುಗಡೆ ಮಾಡಿದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಅಂದರೆ ಅದನ್ನು ಕುರಿತು ಹರಿಹರ ಹೇಳ್ತಾನೆ, ಹುಟ್ಟಿನೊಂದಿಗೆ ಹೊಲೆಯನ್ನು ಬಿಡುಗಡೆ ಮಾಡಿದವ ಬಸವ ನೀನು ಅಂತ. ಹೀಗೆ ಇವತ್ತು ಅಂತಹ ಒಂದು ವಿಷಯಗಳನ್ನು ನಾವಿವತ್ತು ಶರಣರ ಒಂದು ವಚನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂತ. ಅದೇ ಬಸವಣ್ಣನವರು ತಮ್ಮದೇ ಆದಂಥ ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ. ಏನು ಹೇಳ್ತಾರೆ ಅಂದರೆ, ನೆಲವೊಂದೇ ಶಿವಾಲಯಕ್ಕೆ, ಜಲವೊಂದೇ ಶೌಚ ಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡ್ದರ್ಶನ ಮುಕ್ತಿಗೆ, ನ ಬಲವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ. ನೋಡಿ, ಎಲ್ಲರೂ ಒಂದೇ, ಆದರೂ ಕೂಡ ನಾವು ಇಲ್ಲಿ ಮಾನವೀಯ ಮೌಲ್ಯಗಳನ್ನು ಮರೆತು ಭಿನ್ನತೆಯನ್ನು ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗೆಯೇ ಮಾದಾರ ಚೆನ್ನಯ್ಯ ಅಂತಕ್ಕಂಥ ಒಬ್ಬ ಶರಣರು ಕೂಡ 12ನೇ ಶತಮಾನದಲ್ಲಿ ಇರ್ತಕ್ಕಂಥವರು. ಆ ಮಾದಾರ ಚೆನ್ನಯ್ಯ ಅಂತಕ್ಕಂಥ ಶರಣರು ಕೂಡ ತಮ್ಮ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲ ಸೂತಕವಿಲ್ಲ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲ ಸೂತಕವಿಲ್ಲ. ನುಡಿಲೇಸು ನಡೆ ಅಧಮವಾದಲ್ಲಿ ಅದೇ ಬಿಡುಗಡೆ ಇಲ್ಲದ ಹೊಲೆ. ಕಳಪಾರು ದ್ವಾರಂಗಳಲ್ಲಿ ಹೊಲಬನರಿಯದೆ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ. ಆಚಾರವೇ ಕುಲ ಅನಾಚಾರವೇ ಹೊಲೆ. ಇಂತಿ ಉಭಯ ತಿಳಿದರಿಯಬೇಕು. ಕೈ ಉಳಿ ಕತ್ತಿ ಅಡಿ ಗಂಟೆ ಗಡಿಯಾಗಬೇಕು ಬೇಡ. ಅರಿ ನಿಜಾತ್ಮ ರಾಮ ರಾಮನ ಎಂದು ಹೇಳ್ತಾರೆ. ಇನ್ನು ಸರ್ವಜ್ಞರ ವಚನದಲ್ಲಿ ನೋಡೋದಾದರೆ, ಎಲುವಿನಿ ಕಾಯಕ್ಕೆ ಸೆಳೆಚರ್ಮದ ಹೊದಿಕೆ, ಎಲುವಿನಿ ಕಾಯಕ್ಕೆ ಸೆಳೆಚರ್ಮದ ಹೊದಿಕೆ, ಮಲಮೂತ್ರ ಕ್ರಿಮಿಗಳೊಳಗಿದ್ದ ದೇಹಕ್ಕೆ ಕುಲವಾವುದೆಯೇ ಸರ್ವಜ್ಞ. ಹಾಗೆ ಮತ್ತೊಂದು ವಚನದಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ, ಮುಟ್ಟಾದ ಹೊಲೆಯೊಳಗೆ ಹುಟ್ಟಿಹುದು ಜಗವೆಲ್ಲ, ಮುಟ್ಟಬೇಡೆಂದು
ತೊಲಗುತ್ತಾ ಹಾರವನು ಹುಟ್ಟಿದನು ಎಲ್ಲಿ ಸರ್ವಜ್ಞ. ಹೀಗೆ ಈ ಒಂದು ವಿಷಯ ಬಹಳ ವಿಶಾಲವಾಗಿರ್ತಕ್ಕಂಥದ್ದು. ಇದನ್ನು ನಾವು ತರ್ಕ ಮಾಡುತ್ತಾ ಹೋದಲ್ಲಿ ಇದಕ್ಕೆ ಕೊನೆ ಬಹಳ ಕಷ್ಟ ಅಂತಕ್ಕಂಥ ವಿಷಯವನ್ನು ನಾವಿವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಈ ವಿಚಾರಕ್ಕೆ ಕೊನೆ ನಾವು ಅರಿತುಕೊಂಡಾಗ ಮಾತ್ರ ಸಾಧ್ಯ. ಮಾನವೀಯ ಮೌಲ್ಯಗಳಿಂದ ಅರಿತು ನಡೆ ನುಡಿ ಒಂದಾಗಿ ನಡೆದರೆ ಆಗ ಇಡೀ ಮನುಕುಲ ಕೂಡಿ ಬಾಳಬಹುದು ಎಂಬುದು ನನ್ನ ಅನಿಸಿಕೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಎಲ್ಲರಿಗೂ ನಮಸ್ಕಾರ.